ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಮಾರ್ನಿಂಗ್ 5:30 5:45 ಒಳಗಡೆ ಎದ್ದೊಳ್ತೀನಿ. ಸೊ ಎದ್ದಿದ ತಕ್ಷಣ ನಾನು ಫಸ್ಟ್ ಹೋಗೋದೆ ಅಡುಗೆ ಮನೆಗೆ. ಸೊ ತಿಂಡಿಗೆ ರೆಡಿ ಮಾಡಬೇಕು ಅಂತ. ಇಲ್ಲ ನನಗೂ ಲೇಟ್ ಆಗುತ್ತೆ, ಶಾನುಗೂ ಲೇಟ್ ಆಗುತ್ತೆ. ಸೊ ಹೋಗಿ ನಾನು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಸೊ ನಾನು 2 ಟೊಮೊಟೊ, ಅರ್ಧ ಕಪ್ ಕಾಯಿ ತುರಿ, ಅರ್ಧ ಕಪ್ ಧನಿಯಾ, 5-6 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದೆಲ್ಲ ನನಗೆ ಹುರಿಯೋದಕ್ಕೆ ಬೇಕಾಗಿರೋವಂಥ ಐಟಮ್ಸು. ಸೊ ಹುರಿಯೋದಕ್ಕೆ ನೋಡೋಣ, ಸ್ವಲ್ಪ ಬಾಣಲಿಲಿ 1 ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಇಟ್ಟಿದ್ದೀನಿ. ಅದಕ್ಕಾದ ನಂತರ ನಾನು ಧನಿಯಾ ತೆಗೆದು ಹಾಕ್ತಿದ್ದೀನಿ. ಸೊ ಧನಿಯಾ ಹಾಕಿ ಹುರಿಬೇಕು, ನಾವು ಸ್ವಲ್ಪ ಫ್ರೈ ಮಾಡಬೇಕು ಅದು ಎಣ್ಣೆಯಲ್ಲಿ. ಸೊ ಎಣ್ಣೆ ಕಾದಿರುತ್ತೆ, ಅದೇನು ಜಾಸ್ತಿ ಫ್ರೈ ಆಗೋದೇನು ಬೇಡ, ಬೇಗ ಹುರಿಬೋದು. ಧನಿಯಾ ಹಾಕಿದ ತಕ್ಷಣ ನಾನು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸೊ 5-6 ಮೆಣಸಿನ್ಕಾಯಿ ತೊಗೊಂಡಿದ್ದು. ನಿಮಗೆ ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾವು ಖಾರ ತಿನ್ನಲ್ಲ, ಹಂಗಾಗಿ ಸ್ವಲ್ಪ ಬಾಡಿಗೆ ತೊಗೊಂಡಿದ್ದೀನಿ. 2 ಗುಂಟೂರು ಕಾಯಿ ತೊಗೊಂಡಿದ್ದೀನಿ ಖಾರದ್ದು. ಸೊ ಅದು ಹುರಿದ ತಕ್ಷಣ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾನು ಬೆಳ್ಳುಳ್ಳಿ ತೊಗೊತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿಬೇಕು ಎಣ್ಣೆಯಲ್ಲೇ. ಸೊ ಅದಾದಮೇಲೆ ನಾನು ಕಾಯಿ ತುರಿ ತೆಗೆದಿಟ್ಕೊಂಡಿದ್ದೆ, ಅರ್ಧ ಕಪ್ ಕಾಯಿ ತುರಿ ಹಾಕ್ತಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಅದಾದಮೇಲೆ ನಾನು ಟೊಮೊಟೊ ತೆಗೆದಿಟ್ಕೊಂಡಿದ್ದೆ, 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಹುರಿಯೋದಕ್ಕೆ ಅಂತ. ಸೊ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಮತ್ತು. ಸೊ ಅದು ಎಣ್ಣೆಯಲ್ಲಿ ಸ್ವಲ್ಪ ಬಾಡಬೇಕು. ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಟೊಮೊಟೊ ಹುರಿಯೋವಾಗಲೇ ಸ್ವಲ್ಪ ಬೆಂದಿರಬೇಕದು. ಸೊ ಇಷ್ಟಾದಮೇಲೆ ನಾನು ತಣ್ಣಗೆ ಆಗೋಕ್ಕೆ ಬಿಡ್ತಿದ್ದೀನಿ, ಸ್ವಲ್ಪ ಮಿಕ್ಸಿಗೆ ಹಾಕೋಣ ಅಂತ. ಸೊ ಅದು ತಣ್ಣಗೆ ಆಗೋಷ್ಟೊತ್ತಿಗೆ ನಾನು ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಐಟಮ್ಸ್ನ ತೆಗೆದಿಟ್ಕೊಂಡಿದ್ದೀನಿ. 2 ಸ್ಪೂನು ಜೀರಿಗೆ, ಕರಿಬೇವು, ಅವರೆಕಾಳು, 3 ಈರುಳ್ಳಿ, 2 ಟೊಮೊಟೊ. ಸೊ ಟೊಮೊಟೊ ಮತ್ತು ಈರುಳ್ಳಿ ನನಗೆ ಒಗ್ಗರಣೆಗೆ ಬೇಕಾಗಿರೋದು. ಸೊ ಮಿಕ್ಸಿಗೆ ಬೇರೆ ಹಾಕ್ಕೋಬೇಕು ಮತ್ತು ಒಗ್ಗರಣೆಗೆ ಬೇರೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ನಾನು ಒಗ್ಗರಣೆಗೂ ಮುಂಚೆ ಅಕ್ಕಿ ತೆಗೆದಿಟ್ಕೊಂಡಿದ್ದೆ ನೆನೆಸಿಟ್ಕೊಳ್ಳೋಣ ಅಂತ. ಸೊ ನಾನು 2 ಗ್ಲಾಸ್ ಅಕ್ಕಿ ಹಾಕ್ತೀನಿ, ಮಧ್ಯಾಹ್ನಕ್ಕೂ ಬೇಕು ಅಂತ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ 2 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ನಾನು ನೀರು ಹಾಕಿ ನೆನೆಸಿಡ್ತಿದ್ದೀನಿ. ಸೊ ಒಂದು 15 ಮಿನಿಟ್ಸು ನೆನೆಸಿಡ್ತಿದ್ದೀನಿ ನಾನು ಅಕ್ಕಿನ. ಸೊ ನೆನೆಸಿದ್ರೆ ಮೆತ್ತಗಾಗುತ್ತೆ, ಉದ್ರಾಗೂ ಆಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ಮೆತ್ತಗಿರಬೇಕು, ಹಾಗಾಗಿ ನಾನು 15 ಮಿನಿಟ್ಸ್ ನೆನೆಸಿಡ್ತೀನಿ. ಸೊ ನಾನು ತಣ್ಣಗೆ ಆದಮೇಲೆ ಅದನ್ನು ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಲರ್ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಲರ್. ಸೊ ಟೇಸ್ಟು ಕೂಡ ಹಾಗೇ ಇರುತ್ತೆ ಚೆನ್ನಾಗೇ. ಸೊ ಒಗ್ಗರಣೆಗೆ ಮತ್ತು ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗ ತೆಗೆದಿಟ್ಕೊಂಡಿದ್ದು. ನಾನು ಮಸಾಲೆ ಸ್ವಲ್ಪ ಕಮ್ಮಿನೇ ಹಾಕೋದು, ಜಾಸ್ತಿ ಯೂಸ್ ಮಾಡಲ್ಲ. ನಮ್ಮನೇಲಿ ಯಾರೂ ಇಷ್ಟಪಡಲ್ಲ ಮಸಾಲೆ ಜಾಸ್ತಿ ಹಾಕಿದ್ರೆ. ನಾನು ಅಷ್ಟೊತ್ತಿಗೆ ಕುಕ್ಕರಿಗೆ ಎಣ್ಣೆ ಹಾಕಿ ಬಿಸಿಗೆ ಇಟ್ಟಿದ್ದೆ. ಸೊ ಎಣ್ಣೆ ಕಾದ್ಮೇಲೆ ನಾನು ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ದೀನಿ. ಸೊ ಸಾಸಿವೆ ಸಿಡಿದ ನಂತರ ನಾನು ಜೀರಿಗೆ ತೆಗೆದಿಟ್ಕೊಂಡಿದ್ದೆ, 2 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ನಾನು ಕರಿಬೇವು ತೆಗೆದಿಟ್ಕೊಂಡಿದ್ದೆ. ಕರಿಬೇವು ಹಾಕಿದ್ಮೇಲೆ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋವಂಥ 3 ಈರುಳ್ಳಿ ತೆಗೆದಿಟ್ಕೊಂಡಿದ್ದೆ ಕಟ್ ಮಾಡಿ. ಸೊ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಅಂತೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ, ಅದು ಹಸಿ ಸ್ಮೆಲ್ಲು ಹೋಗಬೇಕು ಈರುಳ್ಳಿದು. ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಜಾಸ್ತಿ ಉರಿ ಇಟ್ಬಿಟ್ರು ನೀವು ಜಾಸ್ತಿ ಮಾಡಿದ್ರೂ ಸೀದಂಗೆ ಆಗುತ್ತೆ ಎಲ್ಲನೂ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಜೊತೆನೇ. ಸೊ ಸ್ಟಾರ್ಟಿಂಗೇ ಹಾಕ್ಬೋದು, ಹಾಕಿದ್ರೆ ಎಣ್ಣೆ ಚೆನ್ನಾಗಿ ಕಾದಿತ್ತು. ಸೊ ಹಾಕಿದ್ರೆ ಬೇಗ ಸೀದಂಗೆ ಆಗುತ್ತೆ, ಹಾಗಾಗಿ ನಾನು ಲೇಟಾಗಿ ಹಾಕಿದ್ದೀನಿ. ನೋಡಿ ಈರುಳ್ಳಿ ಯಾವ ಥರ ಫ್ರೈ ಆಗಬೇಕು ಅಂತ ಗೊತ್ತಾಗುತ್ತೆ ನೋಡ್ತಿದ್ರೇ. ಸೊ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಟೇಸ್ಟೇ ಚೆನ್ನಾಗಿರಲ್ಲ ಮತ್ತು ಫ್ಲೇವರ್ ಹಸಿ ಸ್ಮೆಲ್ ಬರ್ತಿರುತ್ತೆ. ತಣ್ಣಗಾದ್ಮೇಲಂತೂ ತಿನ್ನೋಕ್ಕೆ ಆಗಲ್ಲ, ಅಷ್ಟು ಒಂಥರ ಸ್ಮೆಲ್ ಬರ್ತಿರುತ್ತೆ ಟೊಮೊಟೊ ಬಾತು. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರೆ, ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿದ್ರೆ ಅಲ್ವಾ ಎಷ್ಟು ಫ್ರೈ ಆಗಿದೆ ಅಂತ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ನಾನು 1/2 ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೆ, ಅರಿಶಿನದ ಪುಡಿ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಅರಿಶಿನ ಎಲ್ಲ ಈರುಳ್ಳಿಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಅರಿಶಿನ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಿಕ್ಸಿ ಜಾರಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಆ ಮಸಾಲೆನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು, ಈರುಳ್ಳಿ ಜೊತೆ ಎಲ್ಲ ಬೆರಿಬೇಕು ಅದು. ಸೊ ನಾನು ಆಲ್ರೆಡಿ ಹುರಿದಿರೋದ್ರಿಂದ ಇದರಲ್ಲೇನಷ್ಟು ಬೇಯಬೇಕು ಅನ್ನೋದೇನಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಅದಾದಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ.
ಎಣ್ಣೆನೇ ತೇಲುತ್ತೆ, ನೀರಿನ ಅಂಶ ಎಲ್ಲ ಹೀರ್ಕೊಂಡು ಎಣ್ಣೆ ತೇಲುತ್ತೆ, ಆ ಥರ ಉರಿಬೇಕು ಸ್ವಲ್ಪ. ಅದಾದಮೇಲೆ ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ 2 ನಾನು ಅದನ್ನು ಹಾಕ್ತಾಯಿದ್ದೀನಿ. ಸೊ ನಾನು ರುಬ್ಬಕ್ಕೆ 2 ತೆಗೆದಿಟ್ಕೊಂಡಿದ್ದೆ, ಮಿಕ್ಸಿಗೆ 2 ತೆಗೆದಿಟ್ಕೊಂಡಿದ್ದೆ, ಮತ್ತು ಒಗ್ಗರಣೆಗೆ 2 ಈರುಳ್ಳಿ ತೆಗೆದಿಟ್ಕೊಂಡಿದ್ದೆ, ಮತ್ತು ಸ್ವಲ್ಪ ಅವರೆಕಾಳಿತ್ತು ಅಂತ ಅವರೆಕಾಳು ಹಾಕಿದ್ದೆ. ನೀವು ಅದನ್ನು ಆಪ್ಷನಲ್ಲ, ನೀವು ಬೇಕಾದರೆ ಬಟಾಣಿ ಹಾಕೋಬೋದು, ತೊಗರಿಕಾಳಿದ್ರೆ ಹಾಕೋಬೋದು, ಅವರೆಕಾಳು, ಅಲಸಂದೆ ಕಾಳು ನಿಮ್ಗೆ ಯಾವ್ದು ಹಸಿದು ಇರುತ್ತೋ ಅದನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ನಾನು ನೆನೆಸಿಟ್ಟಿರೋ ಅಂಥ ಅಕ್ಕಿ ತೆಗೆದಿಟ್ಕೊಂಡೆ, ನೆನೆಸಿರೋ ಅಕ್ಕಿ ಹಾಕ್ತಿದ್ದೀನಿ. ಅದನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲದಕ್ಕೂ ಬೆರಿಬೇಕು. ನೋಡಿ ಈ ಥರ ಮಿಕ್ಸ್ ಆಗಬೇಕು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ಟೆಕ್ಸ್ಚರ್ ಎಲ್ಲ. ಸೊ ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು 1 ಗ್ಲಾಸಿಗೆ 2 ಗ್ಲಾಸ್ ಅಂತ ನೀರು ಹಾಕ್ತಿದ್ದೀನಿ ಅಕ್ಕಿಗೆ. ನಾನು 2 ಗ್ಲಾಸು ಅಕ್ಕಿ ಹಾಕಿದೆ, ಸೊ 4 ಗ್ಲಾಸು ನೀರು ಹಾಕ್ತಿದ್ದೀನಿ. ಸೊ ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು, ಮಿಕ್ಸ್ ಆಗಬೇಕು, ಅಕ್ಕಿಗೆಲ್ಲ ಬೆರಿಬೇಕು ಅಲ್ವಾ ಮಸಾಲೆ. ಸೊ ಹಂಗಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು 2 ಕುದಿ ಬರಿಬೇಕು. ಈ ಥರ ಕುದಿ ಬಂದಮೇಲೆ ನಾನು ಕುಕ್ಕರು ಮುಚ್ಚಳ ಕ್ಯಾಪ್ ಹಾಕಿ 2 ವಿಷಲ್ ಕೂಗಿಸ್ಕೊತೀನಿ. ಸೊ ಸಾಕಾಗುತ್ತೆ 2 ವಿಷಲ್, ಅಕ್ಕಿ ನಾನು ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಾಗುತ್ತೆ ಮೆತ್ತಗೆ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.